ನಮಕ್ ಹರಾಮ್ ಕೆಲಸ ಮಾಡಿದೆಯಲ್ಲ ಟರ್ಕಿ ವಿರುದ್ಧ ಈಗ ಭಾರತ ಬೈಕಾಟ್ ಅಭಿಯಾನ ಶುರು ಮಾಡಿದೆ. ಟರ್ಕಿಯಿಂದ ಆಮದಾಗಿರುವಂತಹ ಟರ್ಕಿಯಿಂದ ಬರುವಂತಹ ಯಾವುದೇ ಪ್ರಾಡಕ್ಟ್ಗಳನ್ನು ನಾವು ತೆಗೆದುಕೊಳ್ಳೋದಿಲ್ಲ ಅಂತ ಮಹಾರಾಷ್ಟ್ರದಿಂದಲೇ ಮುಂಬೈನಿಂದಲೇ ಈ ಒಂದು ಬೈಕಾಟ್ ಟರ್ಕಿ ಅನ್ನುವಂತಹ ಅಭಿಯಾನ ಶುರುವಾಗಿದೆ. ಅದಕ್ಕೆ ಪ್ರಮುಖವಾಗಿ ಏನಂತಂದರೆ ಈ ಸೇಬುಗಳು ಬರ್ತಾಗಿತ್ತು ಟರ್ಕಿಯಿಂದ. ಸೇಬುಗಳು ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ಕೂಡ ಬರ್ತಾಗಿತ್ತು. ಸೊ ಈಗ ಏನಾಗಿದೆ ಅಂತಂದರೆ ಅವೆಲ್ಲವುಗಳನ್ನು ಬೈಕಾಟ್ ಮಾಡೋದಕ್ಕೆ ರೆಡಿಯಾಗಿದೆ. ಅಂದರೆ ಪಾಕ್ ಪರ ಟರ್ಕಿಗೆ ಭಾರತ ಬ್ಯಾನ್ ಬಿಸಿ ತಟ್ಟಿದೆ. ಟರ್ಕಿ ಉತ್ಪನ್ನಗಳು, ಪ್ರವಾಸೋದ್ಯಮ, ಮಾಧ್ಯಮಗಳು ಜೊತೆಗೆ ಎಲ್ಲ ಕೆಲವೊಂದಿಷ್ಟು ರಾಜತಾಂತ್ರಿಕಗಳು ಅಂದರೆ ಅಫಿಷಿಯಲಿಯಾಗಿ ಏನು ನಿರ್ಬಂಧ ಹೇರೋದಿಲ್ಲ, ಜನರ ನಿರ್ಬಂಧವನ್ನು ಹೇರಿಕೊಳ್ಳುತ್ತಾಗಿದ್ದಾರೆ. ಇತ್ತೀಚೆಗೆ ಭಾರತ ಪಾಕ್ ಸಂಘರ್ಷದ ವೇಳೆ ಪಾಕಿಸ್ತಾನದ ಪರವಾಗಿ ನಿಂತು ಅದಕ್ಕೆ ಸೇನಾ ನೆರವು ನೀಡಿದ್ದ ಮಿತ್ರದ್ರೋಹಿ ಟರ್ಕಿ ವಿರುದ್ಧ ಇದೀಗ ದೇಶದಲ್ಲಿ ಬೈಕಾಟ್ ಅಭಿಯಾನ ಅಂದರೆ ಬಹಿಷ್ಕಾರ ಅಭಿಯಾನ ಆರಂಭವಾಗಿದೆ. ಕಷ್ಟದಲ್ಲಿ ನೆರವಾದ ಭಾರತವನ್ನು ಮರೆತ ಟರ್ಕಿ ಮತ್ತು ಅಜರ್ಬೈಜಾನ್ ಜೊತೆಗಿನ ಎಲ್ಲ ಸಂಬಂಧ ಕಡಿತ ಮಾಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬರ್ತಾಗಿದೆ. ಈ ಹಿಂದೆ ಮಾಲ್ಡೀವ್ಸ್ ನೀಡಿದಂತಹ ಆರ್ಥಿಕ ಹೊಡೆತವನ್ನು ಇದೀಗ ಪಾಕಿಸ್ತಾನದ ಮಿತ್ರ ರಾಷ್ಟ್ರಗಳವರೆಗೂ ವಿಸ್ತರಿಸುವ ಪಾಠ ಕಲಿಸಬೇಕು ಅನ್ನುವಂತಹ ಆಗ್ರಹ ಜನಸಾಮಾನ್ಯರಿಂದ ಕೇಳಿ ಬರ್ತಾಗಿದೆ. ಈ ಮಾಲ್ಡೀವ್ಸ್ ದೇಶದ ಅಧ್ಯಕ್ಷ ಪ್ರಧಾನಿ ಇದ್ನಲ್ಲ, ಮಾಲ್ಡೀವ್ಸ್ ಅನ್ನುವಂತಹ ದ್ವೀಪ ರಾಷ್ಟ್ರ, ಇಷ್ಟು ದ್ವೀಪ ರಾಷ್ಟ್ರ, ಅದನ್ನು ಸಾಕ್ತಾ ಇದ್ದದೇ ಭಾರತ. ಅಲ್ಲಿ ಪ್ರವಾಸಿಗರು ಹೆಚ್ಚಿನದಾಗಿ ಹೋಗ್ತಾ ಇದ್ದದೇ ಭಾರತೀಯರು. ಮಾಲ್ಡೀವ್ಸ್ ದೇಶದ ಪ್ರಧಾನಿ ಭಾರತದ ವಿರುದ್ಧ, ಪ್ರಧಾನಿ ಮೋದಿ ಅವರ ವಿರುದ್ಧ ಏನೋ ಮಾತಾಡ್ತಾನೆ. ಆವಾಗ ಮಾಲ್ಡೀವ್ಸ್ ದೇಶಕ್ಕೆ ಭಾರತೀಯರು ಪ್ರವಾಸಕ್ಕೆ ಹೋಗೋದೇ ಇಲ್ಲ. ಆ ಟೈಮಲ್ಲಿ ವಿಲ ಒದ್ದಾಡಿ ಹೋಗ್ಬಿಡತ್ತೆ. ಯಾಕಂತಂದರೆ ಚೀನಾದ ಮಿತ್ರವನ್ನು ಮಾಡಿಕೊಳ್ಳುತ್ತೆ ಮಾಲ್ಡೀವ್ಸ್ ದೇಶ, ಪಾಕಿಸ್ತಾನದ ಸಹಕಾರವನ್ನು ತೆಗೆದುಕೊಳ್ಳುತ್ತೆ ಮಾಲ್ಡೀವ್ಸ್ ದೇಶ. ಎಷ್ಟು ದಿನ ಅಂತ ತಗೊಳುತ್ತೆ. ಅಲ್ಲೇನಾದರೂ ತುರ್ತು ಪರಿಸ್ಥಿತಿ ಬಂದರೆ ಮಾಲ್ಡೀವ್ಸ್ ದೇಶದಲ್ಲಿ ಇಲ್ಲಿ ಆ್ಯಂಬುಲೆನ್ಸ್ ಹೋಗೋದು ಭಾರತದಿಂದಲೇ, ಚೀನಾ ಕಳಿಸ್ಕೊಡಲ್ಲ, ಪಾಕಿಸ್ತಾನ ಕಳಿಸ್ಕೊಡಲ್ಲ. ಯಾಕಂದರೆ ಪಾಕಿಸ್ತಾನದ ಹತ್ರ ಏನೂ ಇಲ್ವಲ್ಲ, ಅದೇನು ಕಳಿಸ್ಕೊಡುತ್ತೆ. ಸೊ ಈಗ ಈ ಮಾಲ್ಡೀವ್ಸ್ ದೇಶಗಳ ಪಟ್ಟಿಯಲ್ಲಿ ಈಗ ಟರ್ಕಿ ಮತ್ತು ಅಜರ್ಬೈಜಾನ್ ದೇಶಗಳು ಸೇರಿಕೊಳ್ತಾಗಿದ್ದಾವೆ. ಯಾವಾಗ ಮಿತ್ರದ್ರೋಹವನ್ನು ಬಗೆಯಿತು ಟರ್ಕಿ, ಅಜರ್ಬೈಜಾನ್, ಈಗ ಭಾರತೀಯರು ಬೈಕಾಟ್ ಟರ್ಕಿ ಪ್ರಾಡಕ್ಟ್ಗಳು ಅನ್ನುವಂತಹ ಅಭಿಯಾನವನ್ನು ಮಾಡ್ತಾಗಿದ್ದಾವೆ. ಆದರೆ ಇದರ ಬೆನ್ನಲ್ಲೇ ಭಾರತ ವಿರೋಧಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಂತಹ ಟರ್ಕಿಯ ಕೆಲವೊಂದಿಷ್ಟು ಸುದ್ದಿ ಮಾಧ್ಯಮಗಳನ್ನು, ಎಕ್ಸ್ ಖಾತೆಗಳನ್ನು ಭಾರತ ಸರ್ಕಾರ ನಿಷೇಧ ಮಾಡಿದೆ. ಮತ್ತೊಂದು ಕಡೆ ಟರ್ಕಿ, ಅಜರ್ಬೈಜಾನ್ ಪ್ರವಾಸ ಕೈಬಿಡಿ ಅಂತ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿಯಾನ ನಡೆಸಲಾಗ್ತಾ ಇದೆ. ಹಾಗಾದರೆ ಯಾವ್ಯಾವ ನಿರ್ಬಂಧವಾಗಿದೆ ಅಂತ ನೋಡ್ತಾ ಹೋಗೋದಾದರೆ, ಭಾರತೀಯರಿಂದ ಪ್ರವಾಸ ರದ್ದು, ಟರ್ಕಿ ಉತ್ಪನ್ನಗಳ ಬಹಿಷ್ಕಾರವಾಗಿದೆ. ಸೇಬು, ಒಣಹಣ್ಣು ಆಮದು ಸ್ಥಗಿತಕ್ಕೆ ವ್ಯಾಪಾರಿಗಳೇ ನಿರ್ಧಾರ ಮಾಡಿದ್ದಾರೆ. ಟರ್ಕಿಯಲ್ಲಿ ಚಲನಚಿತ್ರ ಚಿತ್ರೀಕರಣಕ್ಕೂ ಕೂಡ ಭಾರತೀಯರು ಹಿಂದೇಟು ಹಾಕ್ತಿದ್ದಾರೆ. ಟರ್ಕಿ ಸರ್ಕಾರದ ಮಾಧ್ಯಮಗಳ ಮೇಲೆ ಭಾರತ ನಿರ್ಬಂಧ ಹೇರಿದೆ. ಈಗಾಗಲೇ ಭಾರತದ ಬಹಿಷ್ಕಾರಕ್ಕೆ ಟರ್ಕಿ ತತ್ತರಿಸಿ ಹೋಗ್ಬಿಟ್ಟಿದ್ದು, ನಮ್ಮ ದೇಶಕ್ಕೆ ಬನ್ನಿ ಅಂತ ಗೋಗರಿತಾ ಇದೆ ಟರ್ಕಿ. ಕೆಲವೊಂದಿಷ್ಟು ದೇಶಗಳನ್ನು ಭಾರತವೇ ಸಾಕ್ತಾಗಿದೆ ಪಾಕಿಸ್ತಾನಕ್ಕೆ. ಅಂದರೆ ಪಾಕಿಸ್ತಾನದ ಪ್ರವಾಸೋದ್ಯಮ, ಒಂದು ದೇಶಕ್ಕೆ ಪ್ರವಾಸೋದ್ಯಮ ಎಷ್ಟು ಇಂಪಾರ್ಟೆಂಟೋ, ಅದರ ಪ್ರವಾಸೋದ್ಯಮ ಎಷ್ಟು ಅಭಿವೃದ್ಧಿ ಆಗುತ್ತೋ ಅದರ ದೇಶದ ಅಭಿವೃದ್ಧಿ ಮತ್ತು ಆರ್ಥಿಕತೆಯಲ್ಲಿ ಸದೃಢವಾಗತ್ತೆ. ಈವನ್ ಅಮೆರಿಕ ಕೂಡ ಅಷ್ಟೇ. ಅಮೆರಿಕಗೆ ಹೋಗುವಂತಹ ಭಾರತೀಯರ ಸಂಖ್ಯೆ ಕಮ್ಮಿ ಆಯಿತು ಅಂತಂದರೆ ಪ್ರವಾಸೋದ್ಯಮದ ಮೇಲೆ ಭಾರೀ ಪ್ರಮಾಣದಲ್ಲಿ ಹೊಡೆತ ಬೀಳುತ್ತೆ. ಈ ಚಿಕ್ಕಪುಟ್ಟ ರಾಷ್ಟ್ರಗಳು, ಈ ಟರ್ಕಿ ಅಲ್ಲ, ಇವೆಲ್ಲ ಲೆಕ್ಕಕ್ಕೆ ಇಲ್ಲ. ಆದರೆ ಟರ್ಕಿ ಮತ್ತು ಮಾಲ್ಡೀವ್ಸ್ ಹಾಗೂ ಅಜರ್ಬೈಜಾನ್ ಸೇರಿದಂತೆ ಕೆಲವೊಂದಿಷ್ಟು ಚಿಕ್ಕಪುಟ್ಟ ರಾಷ್ಟ್ರಗಳನ್ನು ಸಾಕ್ತಾ ಇರೋದೇ ಭಾರತೀಯ ಪ್ರವಾಸೋದ್ಯಮ, ಭಾರತೀಯರೇ. ಆದರೆ ಇನ್ನು ಮುಂದೆ ನಾವು ಟರ್ಕಿಗೆ ಹೋಗೋದಿಲ್ಲ. ಟರ್ಕಿಗೆ ನಾವು ಯಾಕೆ ಹೋಗಲ್ಲ ಅಂತಂದರೆ ನಮಕ್ ಹರಾಮ್ ಕೆಲಸ ಮಾಡಿದೆ, ಸೊ ಅದಕ್ಕೋಸ್ಕರ ನಾವು ಹೋಗಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ ಭಾರತೀಯರು. ಜೊತೆಗೆ ಈ ಸೇಬನ್ನು ಆಮದು ಮಾಡ್ಕೊಳ್ತಾ ಇತ್ತು ಭಾರತನ ಮಾಡ್ಕೊಳ್ಳಲ್ಲ ಅಂತ ಹೇಳಿ